ಮಾರ್ಕ್ಸ್ಮನ್ ಚಿನ್ನಯ್ಯನ ಹೆಂಡತಿ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರು. ಆ ರೀತಿ ಏನಾದರೂ ಕಂಡು ಬಂದರೆ ರಕ್ಷಣೆ ಕೊಡ್ತೇವೆ, ರಕ್ಷಣೆ ಖಂಡಿತವಾಗಿ ಕೊಡ್ತೇವೆ. ಯಾಕಂದರೆ ಇದು ಭಾಳ ಒಂದು ದೊಡ್ಡ ತನಿಖೆ ನಡೀತಾ ಇರ್ತಕ್ಕಂಥ. ಹಾಗಾಗಿ ಯಾರಿಗೆ ತೊಂದರೆ ಆಗ್ತದೆ, ಸತ್ಯವನ್ನು ಹೊರಗೆ ತರೋದಕ್ಕೆ ತೊಂದರೆ ಆಗ್ತದೆ ಅನ್ನೋರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆ ಕೊಡುತ್ತೆ. CID ಕೊಡ್ತಾರೆ ಸರ್ಕಾರ, CBI ಕೊಡಬೇಕು ಅನ್ನೋದು ಗೊತ್ತಾಯಿತು. ಆ ರೀತಿ ಚರ್ಚೆ ಏನೂ ನಡೆದಿಲ್ಲ. ಗೊತ್ತಾದರೆ ನಿಮಗೆ ಫಸ್ಟ್ ಹೇಳೋದು. SITನೇ ಮುಂದುವರಿಯುತ್ತೆ ಸರ್? SIT ಮುಂದುವರಿತಾ ಇದೆಯಲ್ಲ. ಚಾರ್ಜ್ ಶೀಟ್ ಏನಾದರೂ ಇಲ್ಲ, ಆ ರೀತಿ ಏನು ಕಾಣಲಿಲ್ಲ. ಆ ರೀತಿ ಮಧ್ಯಂತರವಾದಂಥ ವರದಿ ಆಗಲಿ ಚಾರ್ಜ್ ಶೀಟ್ ಆಗಲಿ ಏನು ಕಾಣಲಿಲ್ಲ. ಅದು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೇವೆ. ಅದು ತನಿಖೆ ನಿರ್ದಿಷ್ಟವಾಗಿ ಇಷ್ಟೇ ದಿವಸದಲ್ಲಿ ಅಥವಾ ಹೀಗೆ ಮುಗಿಸ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ಆದರೂ ಕೂಡ ಏನೆಲ್ಲ ಪುರಾವೆಗಳು ಎವಿಡೆನ್ಸ್ಗಳು ಸಿಕ್ಕತ್ತೆ ಅದನ್ನು ನೋಡಿಕೊಂಡು ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಜಾತಿ ಗಣತಿ ವಿಚಾರದಲ್ಲೂ ಕೂಡ ಸ್ಟೇ ತರಕ್ಕೆ ಹೋಗಿದ್ದಾರೆ. ಇವತ್ತೇನೋ ಅದೇ ಮಧ್ಯಂತರ ಆದೇಶ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ. ಸ್ಟೇ ಅಲ್ಲ, ಕೋರ್ಟಿಗೆ ಹೋಗಿರೋದು ಭಾಳ ಜನ ಕೋರ್ಟಿಗೆಲ್ಲ ಹೋಗಿದ್ದಾರೆ. ಆದರೆ ತೀರ್ಪು ಏನು ಬರುತ್ತೆ ಕಾಯ್ದು ನೋಡೋಣ.